ಮಳೆಗಾಲದ ತಿಂಗಳು ಶುರುವಾಗಿದ್ರೂ ರಾಜ್ಯದ ಹಲವೆಡೆ ಬಿಸಿಲು ಸುಡುತ್ತಿದೆ. ಕೊಡಗಿನ ವಿವಿಧೆಡೆ ಕಳೆದ ಕೆಲ ದಿನಗಳಿಂದ ಗುಡುಗು ಸಹಿತ ಮಳೆಯಾಗ್ತಿದ್ದು, ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ಬುಧವಾರ ಬೆಳಗ್ಗಿನಿಂದ ಜಿಟಿಜಿಟಿ ಮಳೆಯಾಗಿದೆ. ಮಧ್ಯಾಹ್ನದ ಬಳಿಕ ಕೆಲ ಹೊತ್ತು ಬಿಸಿಲಿನ ವಾತಾವರಣ ಕಂಡುಬಂದರೂ ಮಂಜಿನ ನಗರಿ ಮೋಡದಿಂದ ಆವೃತವಾಗಿತ್ತು. ಜೂನ್ ತಿಂಗಳು ಆರಂಭವಾದರೂ ಇನ್ನೂ ಕರ್ನಾಟಕಕ್ಕೆ ಮುಂಗಾರು ಕಾಲಿಟ್ಟಿಲ್ಲ. ಕೇರಳಕ್ಕೆ ಮುಂಗಾರು ಆಗಮನವಾದ ಕೆಲ ದಿನಗಳಲ್ಲಿ ಕರ್ನಾಟಕಕ್ಕೂ ಪ್ರವೇಶ ಪಡೆಯಲಿದೆ. ಈ ಬಾರಿಯ ಮಳೆಗಾಲವನ್ನು ಸಮರ್ಥವಾಗಿ ಎದುರಿಸುವ ನಿಟ್ಟಿನಲ್ಲಿ ಕೊಡಗು ಜಿಲ್ಲಾಡಳಿತ ಅಗತ್ಯ ಸಿದ್ಧತೆ ಮಾಡಿಕೊಳ್ತಿದೆ. ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆ ಕರೆದು ಇದುವರೆಗೆ ಕೈಗೊಳ್ಳಲಾಗಿರುವ ಕ್ರಮಗಳ ಬಗ್ಗೆ ಮಾಹಿತಿ ಪಡೆಯಲಾಗಿದೆ. ವಿಪತ್ತು ನಿರ್ವಹಣೆ ಸಂಬಂಧ ನೋಡಲ್ ಅಧಿಕಾರಿಗಳು, ಸಹಾಯಕ ನೋಡಲ್ ಅಧಿಕಾರಿಗಳು ಸೇರಿದಂತೆ ಎಲ್ಲಾ ಹಂತದ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ. ಜಿಲ್ಲಾ ಮತ್ತು ತಾಲೂಕು ಹಂತದಲ್ಲಿ ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸಲು ಕಂಟ್ರೋಲ್ ರೂಮ್ ತೆರೆಯಲಾಗಿದೆ. ಸೂಕ್ಷ್ಮ ಪ್ರದೇಶ ಮತ್ತು ಸೂಕ್ಷ್ಮ ವಲಯಗಳಲ್ಲಿ ಭೂವೈಜ್ಞಾನಿಕ ಸಮೀಕ್ಷೆಯ ವರದಿಯಂತೆ ಮ್ಯಾಪಿಂಗ್ ಮಾಡಲಾಗಿದೆ. ಮಹಿಳೆಯರು, ಮಕ್ಕಳು, ವಿಶೇಷ ಚೇತನರು ಹಾಗೂ ಹಿರಿಯ ನಾಗರಿಕರ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ. ಭೂಕುಸಿತ ಹಾಗೂ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಎಸ್.ಜೆ. ಸೋಮಶೇಖರ್ ತಿಳಿಸಿದ್ದಾರೆ. ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಸಭೆಯನ್ನು ನಾವು ಈಗಾಗಲೇ ತಾಲೂಕು ಹಂತದಲ್ಲಿ ಮಾಡ್ಕೊಂಡಿದ್ದೀವಿ. ಮತ್ತು ಪ್ರಥಮವಾಗಿ ಜಿಲ್ಲಾ ಹಂತದಲ್ಲಿ ಮತ್ತು ತಾಲೂಕು ಹಂತದಲ್ಲಿ ಕಂಟ್ರೋಲ್ ರೂಮ್ 24/7 ಕೂಡ ಈಗಾಗಲೇ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದೀವಿ. ಹಾಗೆಯೇ ಹೋಬಳಿವಾರು ನೋಡಲ್ ಅಧಿಕಾರಿಗಳಿಂದ ಏನೇನು ಸಿದ್ಧತೆಗಳಾಗಬೇಕು ಅನ್ನೋದು ನೋಡ್ಕೊಳ್ಳೋದಕ್ಕೆ ಒಂದು ನೋಡಲ್ ಅಧಿಕಾರಿಗಳು ಮತ್ತು ತಾಲೂಕು ನೋಡಲ್ ಸಹಾಯಕ ನೋಡಲ್ ಅಧಿಕಾರಿಗಳನ್ನು ಕೂಡ ಈಗಾಗಲೇ ನೇಮಕಾತಿ ಮಾಡಲಾಗಿದೆ. ಎರಡನೇ ಭಾಗ. ಮೂರನೇದು ವಲ್ನರಬಲ್ ಝೋನ್ಸ್ ಮತ್ತು ವಲ್ನರಬಲ್ ಏರಿಯಾಗಳನ್ನು ನಾವು ಈಗಾಗಲೇ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಹಿಂದೆ ಏನು ರಿಪೋರ್ಟ್ ಕೊಟ್ಟಿದ್ದರು ಮತ್ತು ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ರವರ ಒಂದು ವರದಿ ಆಧಾರದ ಮೇಲೆ ಮ್ಯಾಪಿಂಗ್ ಕೂಡ ಮಾಡ್ಕೊಂಡಿದ್ದೀವಿ. ಸೊ ಈ ವಲ್ನರಬಲ್ ಝೋನಲ್ಲಿ ವಲ್ನರಬಲ್ ಏನು ಜನ ಇದ್ದಾರೆ ಅವ್ರನ್ನೂ ಕೂಡ ಐಡೆಂಟಿಫೈ ಮಾಡ್ಕೊಳ್ಳುವಂಥ ಪ್ರೋಸೆಸ್ ನಡೀತಾ ಇದೆ. ಈ ವಲ್ನರಬಲ್ ಪೀಪಲ್ ಅಂದರೆ ಯಾರು? ಉದಾಹರಣೆಗೆ ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು, ಮತ್ತು ಅಂಗವಿಕಲರಿರ್ಬೋದು, ಸೀನಿಯರ್ ಸಿಟಿಸನ್ಸ್ ಇರ್ಬೋದು. ಈಗ ನಾಳೆ ದಿನ ಯಾವುದೇ ರೀತಿಯಾದ ಸಮಸ್ಯೆಗಳಾದರೆ ಇಮಿಡಿಯೇಟು ಅವ್ರಿಗೆ ನಾವು ಎವ್ಯಾಕ್ಯುಯೇಷನ್ ಮಾಡಬೇಕು ಅಂದರೆ ಇವ್ರಿಗೆ ಇನ್ನೇನು ನಾನು ಹೇಳಿದೆ ಈ ಜನಗಳನ್ನು ನಾವು ಇಮಿಡಿಯೇಟಾಗಿ ನಾವು ಅವ್ರಿಗೆ ಹೆಲ್ಪ್ ಬೇಕಾಗ್ತದೆ. ಸೊ ಹಾಗಾಗಿ ಅದು ನಂಬರ್ಸ್ ಎಷ್ಟಿದೆ ಅಂತ ತಾಲೂಕುವಾರು ನಾವು ಇವಾಗ ಆಲ್ರೆಡಿ ಮ್ಯಾಪ್ಡ್. ಅದು ಒಂದು. ನಾಲ್ಕನೇದು ಕಾಳಜಿ ಕೇಂದ್ರಗಳನ್ನು ನಾವು ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ. ಯಾವುದೇ ರೀತಿಯಂಥ ಸಮಸ್ಯೆ ಆದರೆ ಕಾಳಜಿ ಕೇಂದ್ರಗಳಿಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಸೊ ಹಾಗಾಗಿ ಕಾಳಜಿ ಕೇಂದ್ರಗಳು ಕೂಡ ಈಗಾಗಲೇ ಕಾಳಜಿ ಕೇಂದ್ರಗಳಿಗೆ ಪ್ರಮುಖವಾಗಿ ರೋಡ್ ಕನೆಕ್ಟಿವಿಟಿಗಳಿರಬೇಕಾಗ್ತದೆ, ನೆಟ್ವರ್ಕ್ ಕನೆಕ್ಟಿವಿಟಿ ಇರಬೇಕಾಗ್ತದೆ, ವಾಟರ್ ಅವೈಲಬಿಲಿಟಿ ಇರಬೇಕಾಗ್ತದೆ, ಎಲೆಕ್ಟ್ರಿಸಿಟಿ ಇರಬೇಕಾಗ್ತದೆ, ಈ ಥರದ್ದು. ಆಮೇಲೆ ನಮ್ಮ ವಾಶ್ರೂಮ್ ಅವಶ್ಯಕತೆ ಇರುತ್ತೆ. ಸೊ ಈ ಥರ ಎಲ್ಲ ಅವೈಲಬಿಲಿಟಿ ಇರುವಂಥ ಕಾಳಜಿ ಕೇಂದ್ರಗಳನ್ನು ಕೆಲವು ಕಡೆ ಐಡೆಂಟಿಫೈ ಮಾಡಿದ್ದಾರೆ, ಕೆಲವು ಕಡೆ 3-4 ಐಡೆಂಟಿಫೈ ಮಾಡಿದ್ದಾರೆ. ಅದರಲ್ಲಿ ಯಾವುದನ್ನು ಮಾಡಬೇಕು ಅಂತ ಫೈನಲೈಸೇಷನ್ ಸ್ಟೇಜಸಲ್ಲಿ ನಮ್ಮ ಅಧಿಕಾರಿಗಳು ಮಾಡ್ತಾಯಿದ್ದಾರೆ. ಅದು ಒಂದು. ಅದಾದ ನಂತರ ಪ್ರತಿಯೊಂದು ನಮ್ಮ ಸರ್ಕಾರಿ ನೌಕರರನ್ನೇ ಮಾಡೋದಕ್ಕಾಗಲ್ಲ. ಆಗ ಸ್ಥಳೀಯರನ್ನು ಕೂಡ ಸ್ವಯಂ ಸೇವಕರು ಅಥವಾ ವಾಲಂಟಿಯರ್ಸ್ ಅಂತ ನಾವು ಈಗಾಗಲೇ ಐಡೆಂಟಿಫೈ ಮಾಡಿಕೊಂಡು ಪ್ರತಿ ಪಂಚಾಯತಿವಾರು ಸುಮಾರು ಒಂದು 10 ಜನನ ಆಲ್ರೆಡಿ ಐಡೆಂಟಿಫೈ. ಅದು ಒಂದು. ಈಗ ಈ ಮರಗಳು ಸಾಕಷ್ಟು ಬೀಳುವಂಥ ಸಾಧ್ಯತೆಗಳು ಈ ಮಳೆಗಾಲದಲ್ಲಿ ಇರೋದರಿಂದ KEB ಅವರು ಈಗ ಆಲ್ರೆಡಿ ಒನ್ ರೌಂಡ್ ಆಫ್ ಆಲ್ ಅಲಾಂಗ್ ದಿ ಏನು ನಮ್ಮ ಇದಿದೆ ಅಲ್ಲೆಲ್ಲ ಒಂದು ರೌಂಡ್ ಮರಗಳನ್ನು ಟ್ರಿಮ್ಮಿಂಗ್ ಕೂಡ ಮಾಡ್ಕೊಂಡಿದ್ದಾರೆ. ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೂಡ ದೇ ಆರ್ ಆಲ್ಸೋ ಅವ್ರದ್ದೇ ಆದಂಥ ಕೆಲವೊಂದು ಟೀಮನ್ನು ಮಾಡ್ಕೊಂಡಿದ್ದಾರೆ. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಈಗ ಆಲ್ರೆಡಿ ಒಂದು ರೌಂಡು ಮಾಕ್ ಡ್ರಿಲ್ಲನ್ನು ಕೂಡ ಮಾಡಿದ್ದಾರೆ. ಅದು ವಿತ್ ರೆಸ್ಪೆಕ್ಟ್ ಟು 9 ಡಿಪಾರ್ಟ್ಮೆಂಟ್ಸ್. ವೆನ್ ಇಟ್ ಕಮ್ಸ್ ಟು ಅರ್ಬನ್ ಲೋಕಲ್ ಬಾಡಿ ಆ್ಯಂಡ್ ರೂರಲ್ ಲೋಕಲ್ ಬಾಡಿ ಆ ಸಂದರ್ಭದಲ್ಲಿ ಅವರು ಕೂಡ ಫ್ಲಶಿಂಗ್ ಆಫ್ ಡ್ರೈನೇಜಸ್, ವಿಶೇಷವಾಗಿ ಅರ್ಬನ್ ಲೋಕಲ್ ಬಾಡಿಯಲ್ಲಿ ಎಲ್ಲೂ ಕೂಡ ನೀರು ಸರಾಗವಾಗಿ ಹರಿಬೇಕು, ಅದನ್ನು ಕೂಡ ಫ್ಲಶಿಂಗ್ ಎಲ್ಲ ಮಾಡ್ಕೊಂಡಿದ್ದಾರೆ ಒಂದಾಗಿ. ಇದಲ್ಲದೆ ಕೆಲವು ಸಂದರ್ಭಗಳಲ್ಲಿ ಫಾಲ್ಸ್ ನ್ಯೂಸ್ ಸ್ಪ್ರೆಡ್ ಮಾಡುವಂಥ ಸಾಧ್ಯತೆಗಳು ಇರ್ತವೆ. ಏನೂ ಆಗಬಾರ್ದು, ಏನಾದರೂ ವರ್ಸ್ಟ್ ಕೇಸಲ್ಲಿ ಏನಾದರೂ ಅನಾಹುತಗಳಾದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅದು ಇದು ಬೇರೆ ಇದು ಡ್ರಿವೆನ್ ಇಮೇಜಸ್ಸು
ತಪ್ಪು ಮಾಹಿತಿಗಳನ್ನು ಸ್ಪ್ರೆಡ್ ಮಾಡೋದು ಅದನ್ನು ಕೂಡ ಆಗಬಾರ್ದು ಅಂತ ಈಗಾಗಲೇ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರು ವಾರ್ತಾ ಮತ್ತು ಪ್ರಚಾರ ಇಲಾಖೆ ಅವರು ಕೂಡ ಅದನ್ನು ಪ್ರತಿದಿನ ವಾಚ್ ಮಾಡ್ತಿರ್ತಾರೆ. ಮತ್ತು ಯಾವುದೇ ಡಿಸಿಮಿನೇಷನ್ ಆಫ್ ಇನ್ಫಾರ್ಮೇಷನ್ ಫ್ರಮ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ಜಿಲ್ಲಾಡಳಿತ ಪರವಾಗಿ ಯಾವುದೇ ಮಾಹಿತಿಗಳನ್ನು ಹಂಚ್ಕೋಬೇಕು ಅಂತ ಸಂದರ್ಭದಲ್ಲಿ ಅವರು ಪ್ರತಿ ಒಂದು ದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಅವ್ರದ್ದೇ ಆದಂಥ ಒಂದು ಅಫಿಷಿಯಲ್ ಪ್ರೆಸ್ ಒಂದು ರಿಲೀಸು ಕೂಡ ಮಾಡ್ತಾರೆ. ಮತ್ತು ಆಕಾಶವಾಣಿಯಲ್ಲೂ ಕೂಡ ನಾವು ಈ ರೀತಿಯಾದಂಥ ಪ್ರತಿದಿನದ ಆ್ಯಕ್ಟಿವಿಟೀಸು ಅಥವಾ 3 ಡೇಸೋ 4 ಡೇಸೋ ಅದನ್ನು ಕೂಡ ನಾವು ಇನ್ಫಾರ್ಮೇಷನ್ ಡಿಸಿಮಿನೇಟ್ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಹಾಗೆಯೇ ಎಲ್ಲ ಅಧಿಕಾರಿಗಳಿಗೂ ಕೂಡ ನಾನು 1-to-1 ಮೀಟಿಂಗ್ ಮಾಡಿದ್ದೀನಿ. PDO ಇರ್ಬೋದು, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಇರ್ಬೋದು, ನಮ್ಮ ತಹಸೀಲ್ದಾರ್ಗಳಿರ್ಬೋದು, ಮತ್ತು EO ಇರ್ಬೋದು, ಮತ್ತು CEO, ನಾನು SP ಕೂಡ ಸಾಕಷ್ಟು ಮೀಟಿಂಗ್ಸ್ ಎಲ್ಲ ಮಾಡಿದ್ದೀವಿ. ಸೊ ಯಾವುದೇ ರೀತಿಯಾದಂಥ ಅನಾಹುತಗಳಾಗದೇ ಇರೋಂಗೆ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಮಡಿಕೇರಿ ತಹಶೀಲ್ದಾರ್ ಶ್ರೀಧರ್ ಮಾತನಾಡಿ, ಮಳೆಗಾಲದಲ್ಲಿ ಮಡಿಕೇರಿ ತಾಲೂಕು ವ್ಯಾಪ್ತಿಯಲ್ಲಿ ಯಾವುದೇ ಅನಾಹುತ ಸಂಭವಿಸಿದರೂ ಕಂಟ್ರೋಲ್ ರೂಮ್ ನಂಬರ್ 082722283996ಕ್ಕೆ ಕರೆ ಮಾಡಿ ಮಾಹಿತಿ ನೀಡಿದರೆ ತುರ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ವಾಸಿಸುವ ಕುಟುಂಬಗಳಿಗೆ ನೋಟಿಸ್ ನೀಡಲಾಗಿದೆ. ಭಾಗಮಂಡಲದ ಕಾಶಿಮಠ, ಕೋರಂಗಾಲ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ, ಮಕ್ಕಂದೂರು, ಹೆಬ್ಬಟ್ಟಗೇರಿ, ಪರಂಬು ಪೈಸಾರಿ ಭಾಗದಲ್ಲಿ ಈಗಾಗಲೇ ಕಾಳಜಿ ಕೇಂದ್ರ ಗುರುತಿಸಲಾಗಿದೆ ಎಂದರು. ಪ್ರಕೃತಿ ವಿಕೋಪದ 2026 ಮಡಿಕೇರಿ ತಾಲೂಕಿನಲ್ಲಿ ನಾವು ಏನೇನು ಪ್ರಿಪ್ರೇಷನ್ಗಳನ್ನ ಮಾಡ್ಕೊಂಡಿದ್ದೀವಿ ಅಂತ ಹೇಳೋದಕ್ಕೆ ಬಯಸ್ತೇನೆ. ಡಿಸ್ಟಿಕ್ ಲೆವೆಲ್ ಟಾಸ್ಕ್ ಫೋರ್ಸ್ ಮೀಟಿಂಗ್ನ DC ಸರ್ ಹಂತದಲ್ಲಿ ನಾವು ಈಗಾಗಲೇ ಮುಗಿಸಿರ್ತೀವಿ. ಮತ್ತು ಅದರಂತೆ ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆ ಮತ್ತು ತಾಲೂಕು ಪಂಚಾಯಿತಿ ಮತ್ತು ಎಲ್ಲ ತಾಲೂಕು ಲೆವೆಲ್ ಮಟ್ಟದ ಅಧಿಕಾರಿಗಳ ಜೊತೆಗೆ ನಾವು ಎಲ್ಲ ಮೀಟಿಂಗನ್ನು ಮಾಡಿ ಪ್ರಿಪ್ರೇಷನ್ಗಳನ್ನ ಮಾಡ್ಕೊಂಡಿರ್ತೀವಿ. ಸದ್ಯದಲ್ಲಿ ಇವಾಗ ಎಲ್ಲ PDOಗಳು ಮತ್ತು VSಗಳು ಮತ್ತು ತಾಲೂಕು ಲೆವೆಲ್ ಆಫೀಸರ್ಸಲ್ಲಿ ಒಂದು ತಾಲೂಕು ಲೆವೆಲ್ ಮಟ್ಟದ ಒಂದು ಫಸ್ಟ್ ಮೀಟಿಂಗ್ ಆಗಿದೆ. ಏನಂತಂದರೆ ಪ್ರತಿಯೊಂದು ಹೋಬಳಿ, ನಮ್ಮ ಮಡಿಕೇರಿಯಲ್ಲಿ 4 ಹೋಬಳಿ ಬರುತ್ತೆ. 4 ಹೋಬಳಿಯಲ್ಲೂ ಕೂಡ ನೋಡಲ್ ಆಫೀಸರ್ಸ್ಗಳನ್ನ, ಸಹಾಯಕ ನೋಡಲ್ ಆಫೀಸರ್ಸ್ಗಳನ್ನ ನಾವು ಡೆಪ್ಯೂಟ್ ಮಾಡಿರ್ತೀವಿ. ಅವರು ಕೂಡ ಹೋಬಳಿವಾರು ಮೀಟಿಂಗನ್ನು ತೊಗೊಂಡ್ಕೊಂಡು ಯಾವ ಥರ PDOಸ್ ಮತ್ತು VSಗಳು ಯಾವ ಥರ ಇದನ್ನು ಕ್ರಮವನ್ನು ಕೈಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಇದನ್ನು ಮೀಟಿಂಗನ್ನು ಮಾಡಿದ್ದಾರೆ. ಮತ್ತು ನಮ್ಮಲ್ಲಿ ಸ್ವಯಂ ಸೇವಕರು ಕೂಡ ಅವರು ಕೂಡ ಇವಾಗ ನೇಮಕ ಆಗಿದೆ. ಜೊತೆಗೆ ಇವಾಗ ಕಾಳಜಿ ಕೇಂದ್ರಗಳು ಎಲ್ಲೆಲ್ಲಿ ಇದು ಲ್ಯಾಂಡ್ಸ್ಲೈಡ್ ಏರಿಯಾ ಅಂತ ನಾವು ಕಂಡು ಬಂದಿರುತ್ತೆ, ಅದನ್ನ ಅಲ್ಲಿ ಕೂಡ ನಾವು ಕಾಳಜಿ ಕೇಂದ್ರಗಳನ್ನ ನಾವು ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ. ಜೊತೆಗೆ ನಮ್ಮ ಮಡಿಕೇರಿ ತಾಲೂಕು ಆಫೀಸಿನಲ್ಲಿ 24/7 ಕಂಟ್ರೋಲ್ ರೂಮ್ ಕೂಡ ಮಾಡ್ಕೊಂಡಿದ್ದೀವಿ. ಕಂಟ್ರೋಲ್ ರೂಮ್ದು ನಂಬರ್ ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. 08272228396. ಏನೇ ಯಾವುದೇ ಸಮಯದಲ್ಲಾದರೂ 24/7 ಈ ತುರ್ತು ಸಮಯದಲ್ಲಿ ಈ ನಂಬರ್ಗೆ ಕಾಲ್ ಮಾಡಿದ್ರೆ 24/7 ನಮ್ಮ ಸ್ಟಾಫ್ ಇರ್ತಾರೆ. ಇಮಿಡಿಯೇಟಾಗಿ ಅಲ್ಲಿ ಕಾಲ್ ಮಾಡಿದ್ರೆ ನಾವು ಏನು ಕ್ರಮ ಕೈಗೊಳ್ಳಬೇಕು, ಯಾವ ಥರ ಇದು ಮಾಡಬೇಕು ಅನ್ನೋದನ್ನು ಮಾಡ್ತೀವಿ. ಮಡಿಕೇರಿ ತಾಲೂಕಿನ ಗಾಳಿಬೀಡು, ಹೊದ್ದೂರು, ಮಕ್ಕಂದೂರು, ಕೇನಿಡುಗಣೆ, ಮದೆನಾಡು, ನಾಪೋಕ್ಲು, ಸಂಪಾಜೆ, ಭಾಗಮಂಡಲ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಈಗಾಗಲೇ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಾಗಿದೆ. ಚಿತ್ತಾರ ನ್ಯೂಸ್, ಮಡಿಕೇರಿ.